ಬ್ರೇಕ್ನ ನಂತರ ದಿಗಂತ್ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ದಿಗಂತ್ ಅವ್ರ ಜೊತೆ ಮಾತಾಡ್ತಾ ಇದ್ವಿ, ಸಾಕಷ್ಟು ಮಾತುಕತೆ ಆಗಿದೆ. ಈಗಾಗಲೇ ಫುಲ್ ಸಿಟ್ಟಲ್ಲಿದ್ದಾರೆ, ಕಾಲು ಎಳೆದು ಇನ್ನೆಷ್ಟು ಕಾಲು ಓಕೆ. ಕನ್ನಡದಲ್ಲಿ ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ದೀರಿ, ಬಾಲಿವುಡಲ್ಲೂ ಕೂಡ ಅಭಿನಯಿಸ್ತಾ ಇದ್ದೀರಿ, ತೆಲುಗಿಂದ ಕೂಡ ಸಾಕಷ್ಟು ಆಫರ್ಗಳು ಬರ್ತಾ ಇದೆ ಅಂತ. ಇಲ್ಲ, ಇವಾಗ ಈ ನಡುವೆ ಏನಾಗಿದೆ ಅಂದರೆ ಎಲ್ಲರೂ ಈಗ ಈ ಸೌತ್ ಇಂಡಸ್ಟ್ರಿ ಒಂದಾಗ್ತಾ ಇದೆ. ಅಂದರೆ ತುಂಬ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಈಗ ಯಾವುದೇ ಸಿನಿಮಾ ಶೂಟ್ ಮಾಡಿದ್ರು 2-3 ಲ್ಯಾಂಗ್ವೇಜಲ್ಲಿ ಮಾಡೋಣ ಆ ಥರದ್ದು ಒಂದು ಐಡಿಯಾದಲ್ಲಿ ಎಲ್ಲರೂ ಇದ್ದಾರೆ, ಪ್ರೊಡ್ಯೂಸರ್ಸ್ ಆಗಲಿ ಡೈರೆಕ್ಟರ್ಸ್ ಆಗಲಿ. ಅದು ಬಹುಶಃ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗ್ತಾ ಇದೆ. ಅಂದರೆ ಥ್ಯಾಂಕ್ಸ್ ಟು ಸುದೀಪ್ ಅಂತವರು ನಮ್ಮ ಇಂಡಸ್ಟ್ರಿನ ಬೇರೆ ಲೆವೆಲ್ಗೆ ಕರ್ಕೊಂಡು ಹೋದ್ರು. ಸೊ ಈಗ ಯಾವ ಚಿತ್ರದಲ್ಲಿ ಅಭಿನಯಿಸ್ತಾ ಇದ್ರಿ? ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ಗಳ ಕೈಲಿದೆ? ಇವಾಗ ಬರ್ಫಿ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಈ ಹೇರ್ ಸ್ಟೈಲ್ ಅದಕ್ಕೇನೆ ಬರ್ಫಿ ಸಿನಿಮಾಗೆ ಬಟ್ ಇಷ್ಟು ಕರ್ಲಿ ಆಗಿರಲ್ಲ, ಅಲ್ಲಿ ಅವ್ರೇನೋ ಸ್ವಲ್ಪ ಬ್ಲೋ ಡ್ರೈ ಮಾಡಿ ಅದನ್ನೇನೋ ಒಂದು ಸೆಟ್ ಮಾಡ್ತಾರೆ. ಬಟ್ ಈ ಹೇರ್ ಸ್ಟೈಲು ಹೌದು ಬರ್ಫಿ ಸಿನಿಮಾಗೆ. ಆಮೇಲೆ ನಾನಾಗಲೇ ಹೇಳಿದಾಗೆ ಕೋಡಿ ರಾಮಕೃಷ್ಣ ಅಂತ ಅವ್ರ ಸಿನಿಮಾ ಕಂಪ್ಲೀಟ್ ಆಗಿದೆ. ಅದೊಂದು ನಾನು ಮಾಡಿರೋ ಸಿನಿಮಾಗಳಲ್ಲಿ ಒಂದು ಬಿಗ್ ಬಜೆಟ್ ಸಿನಿಮಾ. ಅದು ನಾನು ಮಾಡಿರೋ ಸಿನಿಮಾಗಳಲ್ಲಿ ತುಂಬಾ ದೊಡ್ಡ ಪ್ರಾಜೆಕ್ಟ್ ಅದು. ಅದು ಕಂಪ್ಲೀಟ್ ಆಗಿದೆ. ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಇದ್ದೀರಿ ಅದೆಲ್ಲ. ಆದ್ರೆ ಒಂದು ಕಂಪ್ಲೇಂಟ್ ಇದೆ ದಿಗಂತ್ ಮೇಲೆ, ಯಾರು ಫೋನು ಎತ್ತಲ್ಲಂತೆ, ಫೋನೇ ಎತ್ತಲ್ಲ ಅಂತಾರೆ. ಅದು ಹೆಂಗ್ ನಿಮ್ ಫಿಲ್ಮ್ ಸಿಗುತ್ತೆ ಅಂತ ಫೋನ್ ಎತ್ತಿಲ್ಲ ಅಂದ್ರೂ? ನನಗಿಲ್ಲ, ಮ್ಯಾನೇಜರ್ ಅಂತ ಇದ್ದಾರೆ, ಅವರು ಫೋನ್ಗೇನು ಎತ್ತಾರೆ. ಸೊ ಈಗ ತುಂಬಾ ಅರ್ಜೆಂಟ್ ಇದ್ರೆ ನನಗೆ ಅವ್ರಿಗೆ ಕಾಲ್ ಮಾಡ್ತಾರೆ. ಬಟ್ ದಿಗಂತ್ ಈಗ ಕೆಲವರೆಲ್ಲ ನನಗೆ ಫೋನ್ ಮಾಡಿ ಏನಕ್ಕೆ ಅಂದ್ರೆ ಫಂಕ್ಷನ್ ಕರೆಯಕ್ಕೆ ಫೋನ್ ಮಾಡ್ತಾರೆ. ತುಂಬಾ ಸತಿ ಫೋನ್ ಮಾಡೋದು, ತುಂಬಾ ಜನ ಫಂಕ್ಷನಿಗೆ ಅಲ್ಲೊಂದು ಫಂಕ್ಷನ್ ಇದೆ ಪ್ಲೀಸ್ ಬಂದ್ಬಿಡು ಅಂತ. ನನಗೆ ಈಗ ಅಂತ ಟೈಮಲ್ಲಿ ಇಲ್ಲ ಅಂತ ಹೇಳಕ್ ಆಗಲ್ಲ, ಅಥವಾ ನನಗೇನೋ ಬೇರೆ ಕೆಲಸ ಇರುತ್ತೆ. ನಾನು ಈಗ ಫ್ರೀ ಆಗಿದ್ರೆ ಅಫ್ಕೋರ್ಸ್ ಯಾವ ಫಂಕ್ಷನಿಗೆ ಆದ್ರೂ ನಮಗೂ ಖುಷಿ ಆಗುತ್ತೆ. ಓಕೆ, ಈಗ ನಿಮ್ಮ ಬರ್ಫಿ ಚಿತ್ರದ ಬಗ್ಗೆ ಮಾತಾಡೋದಾದ್ರೆ ಬಾಲಿವುಡ್ ಬರ್ಫಿ ಅಂತ ನೋಡಿದ್ದಾಗಿದೆ. ಸೊ ಎಲ್ರಿಗೂ ಕ್ಯೂರಿಯಾಸಿಟಿ ಇದೆ, ದಿಗಂತ್ ನಟಿಸ್ತಾ ಇರುವಂತಹ ಬರ್ಫಿ ಯಾವ ರೀತಿಯಾದಂತಹ ಮೂವಿ ಅಂತ. ಸೊ ನಿಮ್ ಎಲ್ಲ ತುಂಬಾ ಜನ ಅನ್ಕೊಂಡಿದ್ದಾರೆ ಇದು ಹಿಂದಿ ಸಿನಿಮಾದ ರೀಮೇಕ್ ಅಂತ. ಇದು ಖಂಡಿತ ಹಿಂದಿ ಸಿನಿಮಾದ ರೀಮೇಕ್ ಅಲ್ಲ. ಮಾತಾಡ್ತೀರಿ ನೀವು? ಮಾತಾಡ್ತೀನಿ, ನಾನು ಡಾನ್ಸು ಮಾಡ್ತೀನಿ, ಹಾಡು ಹೇಳ್ತೀನಿ. ನೀವು ಡಾನ್ಸ್ ಅಂದ ತಕ್ಷಣ ನನ್ಗೊಂದು ನೆನಪಾಗ್ತದೆ ಇನ್ಸಿಡೆಂಟ್. ಯಾವ್ದೋ ನ್ಯೂ ಇಯರ್ ಪಾರ್ಟಿನೋ ಏನೋ ಅಂತೆ, ಅದರಿಂದ ಬರ್ತಾ ನೀವು ಬಂದ್ಮೇಲೆ ಬಹಳ ಕಾಲು ನೋವ್ತಾ ಇತ್ತಂತೆ, ನಿಮ್ಗೆ ಬಹಳ ಏನು ತುಂಬಾ ತೊಂದರೆಯಲ್ಲಿ ಇದ್ರಂತೆ ತಾವು. ಅಷ್ಟು ಡಾನ್ಸ್ ಮಾಡಿರ್ಬೇಕು. ಅಷ್ಟೇನಾ? ಅಷ್ಟೇ. ತುಂಬಾ ಡಾನ್ಸ್ ಮಾಡಿದ್ರಾ? ಡಾನ್ಸ್ ಗೀನ್ಸ್ ಮಾಡ ಅಫ್ಕೋರ್ಸ್, ಪಾರ್ಟಿ ಗಿಟ್ಟಿ ಅಂದ್ರೆ ಡಾನ್ಸ್ ಮಾಡೇ ಮಾಡ್ತಾರೆ. ಸೊ ದಿಗಂತ್ಗೆ ಡಾನ್ಸಿಂಗ್ ಫೇವ್ರೇಟಾ? ಅಂದ್ರೆ ಒನ್ಸ್ ಇನ್ ಅ ವೇ. ಯಾಕೆ ಕೇಳ್ದೆ ಅಂತಂದ್ರೆ ಬೆಸ್ಟ್ ಫ್ರೆಂಡ್, ನಿಮ್ ಬೆಸ್ಟ್ ಫ್ರೆಂಡ್ ಇಂದ್ರಿತಾ ರೈ ಅವರೇ ಈ ವಿಷಯ ಕೇಳಕ್ ಹೇಳಿದ್ರು. ಏನೋ ಇದೇನೋಪ್ಪ ಅಂತ ಕೇಳ್ಬಪ್ಪ. ಅವರೇ ಕಲ್ಸಿದ್ರ? ಏನಿಲ್ಲ, ಅಲ್ಲೆಲ್ಲೋ ಒಂದ್ಸರಿ ಬಿದ್ದು ಕಾಲ್ ಪೆಟ್ಟಾಯ್ತು. ಡಾನ್ಸ್ ಮಾಡ್ತಾ ಬಿದ್ದು ಕಾಲ್ ಪೆಟ್ಟಾಯ್ತು. ಅಂದ್ರೆ ಬೀಳೋ ಅಷ್ಟು ಡಾನ್ಸ್ ಮಾಡಿದ್ರಿ ಅಂತ ಆಯ್ತು. ಅಲ್ಲಿ ತುಂಬಾ ಅನೀವನ್ ಆಗಿತ್ತು, ಹಂಗೆ ಬಿದ್ದೆ. ಅದೇನ್ ಮಾಡಕ್ಕಾಗಲ್ಲ. ನಾನು ಬ್ಯಾಡ್ಮಿಂಟನ್ ಆಡ್ತಾ ಎಷ್ಟೋ ಸತಿ ಬಿದ್ದೀನಿ, ಅದ್ರ ಬಗ್ಗೆ ಕೇಳಲ್ಲ. ಓಕೆ, ದಿಗಂತ್ ಅವ್ರಿಗೆ ಈಗ ಒನ್ ವರ್ಡ್ ಅಲ್ಲಿ ಕೊಡ್ಬೋದು ಆನ್ಸರ್. ಫೇವ್ರೇಟ್ ಕಲರ್? ವೈಟ್ ಅಂತ ಹೇಳ್ಬೇಡಿ. ಇಲ್ಲ, ನನ್ನ ಫೇವ್ರೇಟ್ ಕಲರ್ ಬ್ಲ್ಯಾಕ್. ವಾವ್. ಫೇವ್ರೇಟ್ ಫುಡ್? ಫೇವ್ರೇಟ್ ಫುಡ್ ಆ ಥರ ಪರ್ಟಿಕ್ಯುಲರ್ ಆಗಿ ಏನಿಲ್ಲ, ಬಟ್ ನನಗೆ ಏನು ಅನ್ನ ಸಾರು ಸಿಂಪಲ್ ಏನಾದರೂ ನಡೆಯುತ್ತೆ. ಫೇವ್ರೇಟ್ ಸ್ಪಾಟ್? ಫ್ರೀ ಟೈಮ್ ಸಿಕ್ಕರೆ ಹೋಗಬೇಕು ಅಂತ ಅನ್ಸುತ್ತೆ. ಸ್ಪಾಟ್ ನನಗೆ ಈ ಬೀಚ್ ಅಂದ್ರೆ ತುಂಬಾ ಇಷ್ಟ. ಅಲೆಗಳು ಅದೆಲ್ಲ ಒಬ್ಬರೇ ಬೇಕಾದ್ರೆ ಹೋಗ್ತೀನಿ, ಜೊತೆಗೆ ಯಾರು ಬಂದ್ರೆ ನೀವು ಬಂದ್ರೆ ಹೋಗ್ತೀವಿ. ಫೇವ್ರೇಟ್ ಕೋಸ್ಟಾರು ಐಂದ್ರಿತಾ. ಓಕೆ, ಮದುವೆ ಯಾವಾಗ? ಗೊತ್ತಿಲ್ಲ. ಫೇವ್ರೇಟ್ ಡೈರೆಕ್ಟರ್ ಯಾರು? ಫೇವ್ರೇಟ್ ಡೈರೆಕ್ಟರು ಯೋಗರಾಜ್ ಭಟ್ ಆಫ್ ಕೋರ್ಸ್. ಯೋಗರಾಜ್ ಭಟ್, ಸೂರಿ, ಈರ್ವರಲ್ಲಿ ಯಾರು ಹಿತವರು? ನೀವು ಒಳ್ಳೆ ಈ ಕಾಂಟ್ರವರ್ಸಿ ತಂದಿಡೋ ತರ ಎಲ್ಲ ಕೇಳ್ಬಿಟ್ಟು ಆಮೇಲೆ ನಮ್ಗೆ ತಲೆ ಕೆಡ್ಸ್ಕೊಂತ ಇಲ್ಲ, ನಾನು ತಲೆ ಕೆಡ್ಸ್ಕೊಂತ ಇಲ್ಲ, ನೀನ್ ಕೇಳ್ತಾ ಇದೀನಿ. ಇಲ್ಲ, ಇಬ್ರು ಚೆನ್ನಾಗಿದ್ದಾರೆ, ಇಬ್ರು ಚೆನ್ನಾಗಿ ಡೈರೆಕ್ಷನ್ ಮಾಡ್ತಾರೆ. ಅದರ ಪವನ್ ಕುಮಾರ್ ಅವರು ಇದ್ದಾರೆ, ಪವನ್ ಕುಮಾರ್ ಅವರು ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಅಫ್ಕೋರ್ಸ್ ದೊಡ್ಡ ಲಿಸ್ಟ್ ಹೇಳ್ಬಿಡ್ಬೇಡಿ. ಗುರುಪ್ರಸಾದ್ ಅವ್ರ ಡೈರೆಕ್ಷನ್ ತುಂಬಾ ಇಷ್ಟ, ಎದ್ದೇಳು ಮಂಜುನಾಥ ಆ ಡೈರೆಕ್ಟರ್ದು. ಸೊ ಆತರ ತುಂಬಾ ಜನ ಇದ್ದಾರೆ. ಒಂದು ಚಿತ್ರದ ಯಶಸ್ಸಿಗೆ ಯಾರು ಕಾರಣ ನಿಮ್ ಪ್ರಕಾರ? ಯಶಸ್ಸಿಗೆ ನಿಜವಾಗ್ಲೂ ನಾನು ಕರೆಕ್ಟಾಗಿ ಹೇಳಬೇಕು ಅಂದ್ರೆ ಡೈರೆಕ್ಟರ್ ಇದ್ರೆ ಕ್ಯಾಪ್ಟನ್ ಆಫ್ ದ ಶಿಪ್. ಅವರು ಎಲ್ಲ ಅವ್ರ ಮೇಲೆ ಇರುತ್ತೆ. ಇಡೀ ಸಿನಿಮಾ ಅವ್ರ ಡೈಲಾಗ್ ಕೊಡೋದಿರ್ಬೋದು, ಅಥವಾ ಸಾಂಗ್ ಇರ್ಬೋದು, ಸೆಟ್ ಇರ್ಬೋದು, ಎಲ್ಲ ಅವ್ರದ್ದು ಇದ್ರ ಮೇಲೆ ನಡೆಯುತ್ತೆ. ಹಾಗಾಗಿ ಈಗ ಒಂದು ಆಕ್ಟರಿಂದ ಸಿನಿಮಾ ಹೋಯ್ತು ಅಂತ ಹೇಳಕ್ಕಾಗಲ್ಲ. ಡೈರೆಕ್ಟರ್ ಅವರೇ ಮೇನ್. ದಿಗಂತ್ ಪಾಲಿಗೆ ಪ್ರೀತಿ ಅಂದ್ರೆ ಪುಸ್ಕುಟ್ ಬದನೆಕಾಯಿ. ಫ್ರೆಂಡ್ಶಿಪ್ ಅಂದ್ರೆ? ಗರ್ಲ್ ಫ್ರೆಂಡ್ ಅಂದ್ರೆ
ಅಲ್ಲ ಸುಮ್ಮನೆ ಹೇಳಿದ್ರಂತೆ ಸುಮ್ಮನೆ ಹೇಳಿದ್ರು ಪ್ರೀತಿ ಅಂದ್ರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಆರಾಮಾಗಿರ್ಬೇಕು, ಖುಷಿಯಾಗಿರ್ಬೇಕು, ಯಾರೋ ಒಬ್ರು ನಿಮ್ ಕಂಪ್ನಿ ಇರ್ಬೇಕು, ಕಷ್ಟ ಸುಖ ಎಲ್ಲ ಹಂಚ್ಕೊಳ್ಳೋದಕ್ಕೆ, ಅವರು ಅದೇ ಪ್ರೀತಿ. ಓಕೆ, ಕಷ್ಟ ಸುಖ ಹಂಚ್ಕೊಳ್ಳೋಕೆ ಒಬ್ರು ಇರ್ಬೇಕು ಅಂತಂದ್ರೆ. ಸೊ ಗರ್ಲ್ ಫ್ರೆಂಡ್ ಅಂದ್ರೆ ಅದೇ ಪ್ರೀತಿ ಇದೆ. ಗರ್ಲ್ ಫ್ರೆಂಡ್ ಅಂದ್ರೆ ಪ್ರೀತಿ. ಹೆಂಡತಿ ಅಂದ್ರೆ ಏನ್ ಮತ್ತೆ? ಹೆಂಡತಿ ಅಂದ್ರೆ ನನ್ಗೆ ಗೊತ್ತಿಲ್ಲ, ನನ್ಗಿನ್ನ ಆಗಿಲ್ಲ. ಪ್ರೀತಿ ಪ್ಲಸ್ ಗರ್ಲ್ ಫ್ರೆಂಡ್ ಏನೋ, ಪ್ರೀತಿ ಪ್ಲಸ್ ಗರ್ಲ್ ಫ್ರೆಂಡ್ ಏನೋ ಹೆಂಡತಿ ಆಗ್ಬಿಡ್ತಾರ? ಆಗ್ಬೋದು ಬಹುಶಃ. ನನಗಿನ್ನ ಮದುವೆ ಆಗಿಲ್ಲ, ನನ್ ಕೇಳ್ತಾ ನೀವು ನಮ್ಗೆ ಕನ್ಫ್ಯೂಸ್ ಮಾಡ್ತಿದ್ದೀರಲ್ಲ ಅಂತ. ಅದವ್ರಿಗೆ ಗೊತ್ತಿರುತ್ತೆ. ಅಲ್ಲ ರೀ, ಒಂದ್ ನಿಮಿಷ, ಸಿಂಪಲ್. ಈಗ ಪ್ರೀತಿ ಗರ್ಲ್ ಫ್ರೆಂಡು ಎಲ್ಲ ಸಿಮಿಲರ್. ನೀವೀಗ ನಿಮ್ ನಾಯಿನೂ ಪ್ರೀತಿ ಮಾಡ್ಬೋದು, ಇವ್ರ ಪ್ರೀತಿ ಬಗ್ಗೆ ಕೇಳ್ತಾ ಇದಾರೆ. ಎಲ್ಲರನ್ನು ಪ್ರೀತಿ ಮಾಡ್ತೀವಿ. ಅಲ್ಲ, ಪ್ರೀತಿ ಮತ್ತೆ ಗರ್ಲ್ ಫ್ರೆಂಡು ಸಿಮಿಲರು ಅಂತೀರಾ ಒಂದ್ ಕಡೆ, ಇನ್ನೊಂದ್ ಕಡೆ ಅಂತೀರಾ ನಾಯಿನೂ ಪ್ರೀತಿ ಮಾಡ್ಬೋದು ಅಂತ. ಅದು ಏನು ಅಂತ ಪ್ರೀತಿ ಅನ್ನೋದು? ನಾನು ಅದನ್ನೇ ಹೇಳ್ತಾ ಇಲ್ಲ, ನೀವು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಚೆನ್ನಾಗಿರೋದು. ಅವ್ರು ಮತ್ತೆ ಮನಸಾರೆಗೆ ಹೋಗ್ಬಿಟ್ರೆ ಅಲ್ಲ, ನನ್ಗೆ ಈಗ ಮನಸಾರಲ್ಲಿ ಆ ಮೆಂಟಲ್ ಅಸೈಲಮ್ ಅಲ್ಲಿ ಎಲ್ಲರೂ ಹಿಂಗ್ ಕೂತಿರ್ತಾರಲ್ಲ, ಹಂಗ ಅನಿಸ್ತಾ ಇದೆ. ಓಕೆ, ಅದೇ ನೆನಪಲ್ಲೇ ಒಂದ್ ಡೈಲಾಗ್ ಹೇಳ್ಬಿಡಿ ನಿಮ್ ಮನಸಾರದು. ಮನಸಾರಲ್ಲಿ ಯಾವ್ದು ಡೈಲಾಗ್ ಯಾವ್ದು ಇಲ್ವಾ ನಿಮ್ಗೆ? ಯಾವ್ದಾರು ಒಂದು ಆಕ್ಟಿಂಗ್, ಯಾವ್ದಾರು ಒಂದು ಆಕ್ಷನ್ ಸೀನ್ ನೆನಪಿರುವಂತದ್ದು ಮನಸಾರಲ್ಲಿ ಯಾವ್ದು ಅಂತ ಅಂದ್ರೆ? ಈಗ ಎಲ್ಲರಿಗೂ ಹೇಳೋ ಅಂತ ಡೈಲಾಗ್ ಏನಿಲ್ಲ, ಎಲ್ಲ ಸಿಚುವೇಶನಲ್. ಸೊ ನಾನು ಆ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಿ ಡೈಲಾಗ್ ಹೇಳಿ ನೆಕ್ಸ್ಟ್ ಸೀನ್ ಹೇಳಿ. ಅಲ್ಲ, ನಿಮ್ದು ಡೈಲಾಗ್ ಇದೆಯಲ್ಲ, ನೀತು ಮದ್ವೆ ಆಗ್ತಿರುತ್ತೆ, ನೀವೇನೋ ಡೈಲಾಗ್ ಹೇಳ್ತಿರಲ್ಲ, ಅದ್ರಲ್ಲಿ ಒಂದ್ ಡೈಲಾಗ್ ತುಂಬಾ ಚೆನ್ನಾಗಿದೆ. ಹೂವು ಬಾಡಿ ಕೆಳಗಿದ್ರೆ ಫಸ್ಟ್ ನೈಟು, ಹೂವು ಬಾಡಿ ಮೇಲಿದ್ರೆ ಲಾಸ್ಟ್ ನೈಟು. ತಿನ್ನೋ ಐಟಮ್ ಅಲ್ಲಿ ಏನ್ ತುಂಬಾ ಇಷ್ಟ? ಆಗ್ಲೇ ಕೇಳಿದ್ರೆ ಹಣ್ಣಲ್ಲಿ ಫ್ರೂಟ್ಸ್ ನನಗೆ ತುಂಬಾ ಇಷ್ಟ. ಫ್ರೂಟ್ಸ್ ಅಲ್ಲಿ ನನಗೆ ಸ್ಟ್ರಾಬೆರೀಸ್ ಅಂದ್ರೆ ತುಂಬಾ ಇಷ್ಟ, ಆಪಲ್ ಅಂದ್ರೆ ಇಷ್ಟ, ಮ್ಯಾಂಗೋ ತುಂಬಾ ಇಷ್ಟ. ಅದು ಬಿಟ್ಟು ಇನ್ನು ಸ್ವಲ್ಪ ಡ್ರೈ ಫ್ರೂಟ್ಸ್ ಇಷ್ಟ, ಸ್ವಲ್ಪ ದೇಸಿ ಬಾಳೆಹಣ್ಣು ಇಷ್ಟ. ಅದ್ ನನ್ಗೆ ಗೊತ್ತಾಯ್ತು, ಅಲ್ಲಿತ್ತು ಅವಾಗ ಚೇರ್ ಮೇಲೆ ನಾನು ನೋಡಿದ್ದೆ. ಹಾಗಾದ್ರೆ ನಿಮ್ಗೆ 15 ಮಿನಿಟ್ಸ್ ಒನ್ಸ್ ಮೆಮೊರಿ ಲಾಸ್ ಆಗಲ್ಲ. 1 ಅವರ್ ಬಿಫೋರ್ ನೋಡಿದ್ದು, ನಾನು 10 ಮಿನಿಟ್ಸ್ ಮುಂಚೆ ನೋಡಿದ್ದೆ. ತಿಂದ್ಬಿಡಿ ಇವಾಗ, ತಿಂದ್ಬಿಡಿ. ಇಲ್ಲ, ನಾನು ಆಮೇಲೆ ತಿಂತೀನಿ, ಶೋ ಎಲ್ಲ ಆದ್ಮೇಲೆ. ಬಾಳೆಹಣ್ಣು ಎಷ್ಟು ಇಷ್ಟ ನಿಮ್ಗೆ? ನಮ್ಗೆ ಇದು ಈಗ ಅಂದ್ರೆ ವರ್ಕೌಟ್ ಮಾಡ್ತಾ ನಮ್ಗೆ ತುಂಬಾ ತಿನ್ನಕ್ ಹೇಳ್ತಾರೆ. ಸೊ ತಿಂದು ನಂಗೆ ಸಾಕಾಗ್ಬಿಟ್ಟಿದೆ. ತುಂಬಾ ಇಷ್ಟ ಆಯ್ತು, ಈ ನಡುವೆ ತುಂಬಾ ತಿಂತಾ ಇದೀನಿ. ಇನ್ನೊಂದಾ? ಥ್ಯಾಂಕ್ ಯು. ಇವತ್ತು ಜಿಮ್ ಆದ್ಮೇಲೆ ಇದೆರಡು ಬಾಳೆಹಣ್ಣು ತಿಂತೀನಿ. ಇಷ್ಟ ಆದ್ಮೇಲೆ ನಾವು ವಾವ್. ಬಾಳೆಹಣ್ಣು ಮಿಲ್ಕ್ ಶೇಕ್ ಮಾಡ್ಬೋದು ಯಾಕಂಗ್ ಇಟ್ಕೊಂಡಿದೀವಿ? ಫ್ರೂಟ್ಸ್ ಎಲ್ಲ ಈಗ ಎಲ್ಲಿ ಇಡ್ಲಿ ಹೇಳಿ, ನೀವೇ ಹೇಳಿ. ಕೊಡೋದು ಕೊಟ್ಬಿಟ್ರಿ. ಇನ್ ಬಾಳೆಹಣ್ಣು ಮಾರೋ ತರ ಇದ್ರೆ ಯಾವ ತರ ಒಳ್ಳೆ ಸೇರಿದಂತೆ ಬಾಳೆಹಣ್ಣು ಮಾರೋದಾಗಿದ್ರೆ ನಾನು ಆಕ್ಟಿಂಗ್ ಗಳು ಹಾಕಿ ಅಟ್ರಾಕ್ಟ್ ಮಾಡಿ ಕಸ್ಟಮರ್ಗಳನ್ನ ಅಂತ. ಬಾಳೆಹಣ್ಣುಗಳು ಬರೀ ₹1 ತಗೊಳ್ಳಿ. ರೂಪಾಯಿಗಳ. ಓಕೆ, ಲಾಸ್ಟ್ ವರ್ಡ್ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಲಾಸ್ಟ್ ವರ್ಡು ವ್ಯೂವರ್ಸಿಗೆ, ಶೋ ನೋಡಿ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಅನ್ಕೋತೀನಿ. ತುಂಬ ಚೆನ್ನಾಗಿತ್ತು. ಕ್ಯಾಶುವಲ್ ಆಗಿ ಟಾಕ್ಸ್ ಇವ್ರ ಜೊತೆ ಮಾತಾಡಿ 6 ಜನ ಹುಡುಗಿಯವರು, ಒಬ್ರನ್ನ ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ, 6 ಜನ ಹ್ಯಾಂಡಲ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೇಳ್ಬೇಕು ನಿಮ್ಗೆ, ಇದನ್ನ ನಾವ್ ಹೇಳ್ಬೇಕು. ಹುಡುಗರು ತುಂಬಾ ಸಿಂಪಲ್. ಹುಡುಗರು ನೀವೇನು ಇಷ್ಟೆಲ್ಲ ಹ್ಯಾಂಡಲ್ ಮಾಡಬೇಕಾಗಿಲ್ಲ, ಈಸಿಲಿ ಹ್ಯಾಂಡಲಬಲ್. ನಾವು ಹುಡುಗಿಯವ್ರನ್ನ ಹ್ಯಾಂಡಲ್ ಮಾಡಬೇಕು ಅನ್ನೋದು ಯಾರಾದ್ರೂ ಕೇಳಿ. ಅಲ್ಲ, ನಾವು 6 ಜನ ಇದ್ರೂ ಕೂಡ ನಿಮ್ಮ ಹೇರ್ ಸ್ಟೈಲ್ ಬದಲಾಗಿಲ್ಲ ಅಂತಂದ್ರೆ ಗೊತ್ತಾಗುತ್ತೆ, ಹ್ಯಾಂಡಲ್ ಮಾಡೋ ಅವಶ್ಯಕತೆ ಬಿದ್ದಿಲ್ಲ ನಿಮ್ಗೆ ಅಂತ. ಅಂದ್ರೆ ಏನ್ ಸ್ಟ್ರೇಟ್ ಆಗಿ ನಿಂತ್ಬಿಟ್ಟು ಶಾಕ್ ಹೊಡೆದೋರ್ತಾರ, ಸೆಂಟ್ ಶಾಕ್ ಆಗಿರೋದು. ಓಕೆ, ದಿಗಂತ್ ಎಂಜಾಯ್ ಮಾಡಿದಿರಿ ಅಂತ ಅನಿಸ್ತಾ ಇದೆ ನೋಡಿದ್ರೆ. ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತು ನಮ್ಮ ಜೊತೆ ಪಾಲ್ಗೊಂಡು ಮಾತಾಡೋದಕ್ಕಾಗಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ವೈಟ್ ಆ್ಯಂಡ್ ಸ್ವೀಟ್ ದಿಗಂತ್ ನಮ್ಮ ಜೊತೆ ಸಾಕಷ್ಟು ಮಾತಾಡಿದ್ರು. ಆದರೆ ಆ್ಯಂಡಿ ಜೊತೆ ಸಮಥಿಂಗ್ ಇರೋದ್ರ ಬಗ್ಗೆ ಎವ್ರಿಥಿಂಗ್ ತಿಳ್ಕೊಳ್ಳೋಣ ಅನ್ಕೊಂಡ್ವಿ. ಆದರೆ ದಿಗಂತ್ ಹೇಳಿದ್ದು ಮಾತ್ರ ನಥಿಂಗ್. ಸೊ ಅವರ ಬದುಕು ಇದೇ ರೀತಿ ಸವಿಯಾಗಿರಲಿ, ಅವರಿಂದ ಮತ್ತಷ್ಟು ರುಚಿಕರವಾದ ಚಿತ್ರಗಳು ಹೊರಬರಲಿ ಅಂತ ಆಶಿಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.